ಒಂದು ಸಣ್ಣ ಹಳ್ಳಿ. ಅಲ್ಲಿ ಕುಂಬಾರನೊಬ್ಬ ಇದ್ದ. ಅವನ ಕೈಗಳು ಮಾಂತ್ರಿಕನಂತೆ ಕೆಸರಿನಿಂದ ಅದ್ಭುತವಾದ ಮಡಿಕೆಗಳು, ಕುಡಿಕೆಗಳು ಮತ್ತು ಆಟಿಕೆಗಳನ್ನು ಸೃಷ್ಟಿಸುತ್ತಿದ್ದವು. ಅವನ ಮಗನಾದ ರಾಮು ಕೂಡ ತಂದೆಯೊಂದಿಗೆ ಕೆಲಸ ಮಾಡುತ್ತಿದ್ದ. ಆದರೆ ರಾಮುಗೆ ತಂದೆಯ ಕೆಲಸ ಇಷ್ಟವಾಗುತ್ತಿರಲಿಲ್ಲ. ಅವನ ಸ್ನೇಹಿತರು ವೈದ್ಯರು, ಇಂಜಿನಿಯರ್ಗಳು ಅಥವಾ ಶಿಕ್ಷಕರಾಗಬೇಕೆಂದು ಕನಸು ಕಾಣುತ್ತಿದ್ದರು. ಆದರೆ ರಾಮು ಕುಂಬಾರನಾಗಬೇಕೆಂಬ ಆಲೋಚನೆಯಲ್ಲಿಯೇ ಬೇಸರಗೊಳ್ಳುತ್ತಿದ್ದ. ಅಪ್ಪ, ಕುಂಬಾರನ ಕೆಲಸ ಎಷ್ಟು ಕಷ್ಟ. ಇಡೀ ದಿನ ಕೈಗಳನ್ನು ಕೆಸರು ಮಾಡಿಕೊಳ್ಳುವುದು, ಒಲೆಯ ಬಿಸಿಯನ್ನು ಅನುಭವಿಸುವುದು. ಆದರೆ ನಾನು ಇಂಜಿನಿಯರ್ ಆಗಿ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಲು ಇಷ್ಟಪಡುತ್ತೇನೆ. ಮಗನೇ, ಪ್ರತಿಯೊಂದು ಕೆಲಸವೂ ಗೌರವಕ್ಕೆ ಅರ್ಹ. ಕುಂಬಾರನ ಕೆಲಸವು ಸಮಾಜಕ್ಕೆ ಬಹಳ ಮುಖ್ಯ. ನಾವು ಮಾಡುವ ಮಡಿಕೆಗಳು, ಕುಡಿಕೆಗಳು ಜನರ ಅಗತ್ಯಗಳನ್ನು ಪೂರೈಸುತ್ತವೆ. ನೀನು ಇಂಜಿನಿಯರ್ ಆಗಬಹುದು, ವೈದ್ಯನಾಗಬಹುದು, ಆದರೆ ನೀನು ಯಾವ ಕೆಲಸ ಮಾಡಿದರೂ ಅದರಲ್ಲಿ ನಿಷ್ಠೆಯಿಂದ ಇರಬೇಕು ಎಂದು ತಂದೆ ಹೇಳುತ್ತಿದ್ದ. ಆದರೆ ರಾಮುವಿನ ಮನಸ್ಸು ಮಾತ್ರ ಬದಲಾಗುತ್ತಿರಲಿಲ್ಲ. ಒಂದು ದಿನ ತಂದೆ ರಾಮುವನ್ನು ಬೇರೆ ಊರಿಗೆ ವ್ಯಾಪಾರಕ್ಕೆ ಕಳುಹಿಸಿದ. ರಾಮು ತನ್ನ ಸ್ನೇಹಿತರೊಂದಿಗೆ ಹೊಸ ಊರನ್ನು ಅನ್ವೇಷಿಸುತ್ತಾ ಸಮಯವನ್ನು ಕಳೆಯುತ್ತಿದ್ದ. ಆದರೆ ಕೆಲವು ದಿನಗಳಲ್ಲಿ ಅವನ ಬಳಿ ಹಣ ಖಾಲಿಯಾಯಿತು. ತಿನ್ನಲು ಮತ್ತು ಕುಡಿಯಲು ಏನೂ ಇರಲಿಲ್ಲ. ಅವನು ಬೀದಿಗಳಲ್ಲಿ ಅಲೆದಾಡುತ್ತಿದ್ದ. ಹಸಿವು ಮತ್ತು ಬಾಯಾರಿಕೆಯಿಂದ ಅವನಿಗೆ ತುಂಬ ಕಷ್ಟವಾಯಿತು. ಆಗ ಅವನಿಗೆ ತನ್ನ ತಂದೆಯ ಮಾತುಗಳು ನೆನಪಾದವು. ನಾನು ಎಷ್ಟು ಮೂರ್ಖತನವಾಗಿ ವರ್ತಿಸಿದ್ದೆ. ತಂದೆಯ ಕೆಲಸ ಎಷ್ಟು ಮುಖ್ಯ, ಆದರೆ ನಾನು ತಿರಸ್ಕಾರದಿಂದ ನೋಡುತ್ತಿದ್ದೆ. ತಂದೆಯ ಕೆಲಸವೇ ನನ್ನ ಎಲ್ಲ ಅಗತ್ಯಗಳನ್ನು ನೋಡಿಕೊಳ್ಳುತ್ತಿದ್ದದ್ದು ಎಂದು ಈಗ ಅರ್ಥವಾಯಿತು. ರಾಮು ತಕ್ಷಣವೇ ಮನೆಗೆ ಹೋಗಲು ನಿರ್ಧರಿಸಿದ. ಮನೆಗೆ ಬಂದು ತಂದೆಯ ಬಳಿ ಕ್ಷಮೆ ಕೇಳಿ, ಅಪ್ಪ, ನಾನು ತುಂಬಾ ತಪ್ಪು ಮಾಡಿದ್ದೇನೆ. ನಿಮ್ಮ ಕೆಲಸ ಎಷ್ಟು ಮುಖ್ಯ ಎಂದು ನನಗೆ ಈಗ ಅರ್ಥವಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ರಾಮು ಅಪ್ಪಿಕೊಂಡು, ಮಗನೇ, ತಪ್ಪು ಮಾಡುವುದು ಸಹಜ, ಆದರೆ ತಪ್ಪನ್ನು ಅರಿತು ತಿದ್ದಿಕೊಳ್ಳುವುದು ಮುಖ್ಯ. ನೀನು ಈಗ ಅರ್ಥ ಮಾಡಿಕೊಂಡಿದ್ದೀಯ ಎಂದು ನನಗೆ ಸಂತೋಷವಾಗಿದೆ ಎಂದು ಹೇಳಿದ. ಅಂದಿನಿಂದ ರಾಮು ತನ್ನ ತಂದೆಯೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದ. ಅವನು ತಂದೆಯ ಕೆಲಸದಲ್ಲಿ ನಿಷ್ಠೆಯಿಂದ ಇದ್ದನು. ಕೆಲವೇ ದಿನಗಳಲ್ಲಿ ಅವನು ಕುಂಬಾರನ ಕೆಲಸದಲ್ಲಿ ಪರಿಣಿತನಾದ. ಪ್ರತಿಯೊಂದು ಕೆಲಸವೂ ಗೌರವಕ್ಕೆ ಅರ್ಹ. ತನ್ನ ಕೆಲಸದ ಬಗ್ಗೆ ಹೆಮ್ಮೆ ಪಡುವುದು ಬಹಳ ಮುಖ್ಯ. ಯಾವುದೇ ಕೆಲಸವನ್ನು ಕೀಳಾಗಿ ನೋಡಬಾರದು. ಯಾವ ಕೆಲಸವನ್ನು ಮಾಡಿದರೂ ಅದರಲ್ಲಿ ನಿಷ್ಠೆಯಿಂದ ಇದ್ದರೆ ಯಶಸ್ಸು ಸಿಗುತ್ತದೆ. ಧನ್ಯವಾದಗಳು.